ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಕೆಲವೊಂದ್ಸರಿ ನಾವು ಎಂದೂ ಸಹ ಊಹಿಸದ ಘಟನೆಗಳು ನಡೆದು ಬಿಡುತ್ತೆ. ಯಾಕಂದ್ರೆ ಸಮಾಜ ಅಷ್ಟರ ಮಟ್ಟಿಗೆ ಹಾಳಾಗಿದೆ. ಯಾವಾಗ ಏನಾದ್ರೂ ಯಾವುದು ಸಹ ಇದು ಹೊಸ ವಿಚಾರ ಅಂತ ಅನ್ಸೋದೇ ಇಲ್ಲ. ಇನ್ನು ದಿನ ಬೆಳಗಾದ್ರೆ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ಹೀಗೆ ಏನಾದ್ರೂ ಒಂದು ನಡೀತಾನೆ ಇರುತ್ತೆ. ಇನ್ನು ಯಾವಾಗಾದ್ರೂ ಕೆಲವೊಮ್ಮೆ ನಾಚಿಕೆಗೇಡಿನ ಸಂಗತಿಗಳು ಸಹ ನಡೆದು ಬಿಡುತ್ತೆ. ಈಗ ಅಂತಹದೇ ಒಂದು ಏಸಿಗೆ ತಿನ್ನುವಂತಹ ಘಟನೆ ನಡೆದಿದೆ. ಹೌದು, ವಿಜಯಪುರ ಜಿಲ್ಲೆಯ ತಾಯಿ ಮಗ ಸೇರಿ ಬ್ಯಾಂಕ್ ಮ್ಯಾನೇಜರ್ಗೆ ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದು, ದೈಹಿಕ ಸಂಬಂಧದ ವಿಡಿಯೋ ಮಾಡಿ 10 ಲಕ್ಷ ರೂಪಾಯಿ ಸುಲಿಗೆಗೆ ಯತ್ನಿಸಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಗಳು ಹೆಚ್ಚುತ್ತಾನೆ ಇವೆ. ಇದೀಗ ಇದೇ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆಯೂ ಸಹ ನಡೆದಿದೆ. ಯಾಕಂದ್ರೆ ಜನ್ಮ ಕೊಟ್ಟ ತಾಯಿಯನ್ನೇ ಬಳಸಿಕೊಂಡು ಸರ್ಕಾರಿ ಬ್ಯಾಂಕ್ ಒಂದರ ಮ್ಯಾನೇಜರ್ನನ್ನ ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಕೆಡವಿ ಲಕ್ಷ ಸುಲಿಗೆ ಮಾಡಲು ಯತ್ನಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆದಿದೆ. ಹೇಗೆ ಈ ಘಟನೆ ನಡೆದಿದೆ ಅನ್ನೋದನ್ನ ನೋಡೋದಾದ್ರೆ, ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಎಳ್ನೀರು ಮಾರಾಟ ಮಾಡ್ತಾ ಇದ್ದಂತಹ 44 ವರ್ಷದ ಮಹಿಳೆ ಸರ್ಕಾರಿ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯ ಜೊತೆ ಸಲಿಗೆ ಬೆಳೆಸಿ ಕಳೆದ ನವೆಂಬರ್ 1ರಂದು ಗೆಳತಿ ಮನೆಗೆ ಕರೆಸಿಕೊಂಡು ದೈಹಿಕ ಸಂಪರ್ಕ ನಡೆಸಿದ್ರು. ಇದೇ ವೇಳೆ ಮನೆಯ ಕಿಟಕಿಯಲ್ಲಿ ಮೊಬೈಲ್ ಇಟ್ಟಿದ್ದನ್ನ ಕಂಡ ಮ್ಯಾನೇಜರ್ ಪ್ರಶ್ನೆ ಮಾಡಿದಾಗ ಫೋನ್ ಕೆಟ್ಟಿದೆ ಎಂಬ ಸಬೂಬು ಹೇಳಿದ್ದಾಳೆ. ಬಳಿಕ ಅಂದ್ರೆ ನವೆಂಬರ್ 5ರಂದು ಬ್ಯಾಂಕ್ ಮ್ಯಾನೇಜರ್ಗೆ ಕರೆ ಮಾಡಿ ಮಹಿಳೆ, ನಾವಿಬ್ಬರು ಏಕಾಂತದಲ್ಲಿರುವುದನ್ನ ಯಾರೋ ವಿಡಿಯೋ ಮಾಡಿದ್ದಾರೆ, ಅವರ ಜೊತೆ ಮಾತನಾಡಿ ಬಗೆಹರಿಸಿಕೊಳ್ಳಿ ಎಂದು ಹೇಳಿದ್ದಾಳೆ. ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಅದೇ ವೇಳೆ ಮಹಿಳೆ, ನನ್ನ ಅಳಿಯ ಮಹೇಶ್ ಹಾಗೂ ಪತ್ರಕರ್ತ ತೌಶಿಫ್ ಕುರೇಶಿ ಎನ್ನುವರಿಗೆ ನಮ್ಮಿಬ್ಬರ ವಿಡಿಯೋ ಸಿಕ್ಕಿದೆ ಎಂದು ಸಹ ಮ್ಯಾನೇಜರ್ಗೆ ಬೆದರಿಸಿದ್ದಾಳೆ. ಈ ಏಸಿಗೆ ಕೃತ್ಯದಲ್ಲಿ ಮಹಿಳೆಯ ಸ್ವಂತ ಮಗನೂ ಸಹ ಸೇರಿದ್ದಾನೆ ಎಂಬುದು ನಿಜಕ್ಕೂ ನಾಚಿಕೆಯ ಸಂಗತಿ. ಇನ್ನು ತೌಶಿಫ್ ಕುರೇಶಿ, ಮಹೇಶ್ ಹಾಗೂ ಮಹಿಳೆಯ ಪುತ್ರ ಅಮೂಲ್ ಸೇರಿಕೊಂಡು ಬ್ಯಾಂಕ್ ಮ್ಯಾನೇಜರ್ ಬಳಿ ಬಂದು ಎಲ್ಲಾ ಬಗೆಹರಿಸಿಕೊಳ್ಳಲು ಎಲ್ಲರಿಗೂ ಸೇರಿದಂತೆ 10 ಲಕ್ಷ ಹಣ ನೀಡಬೇಕು, ಇಲ್ಲವಾದ್ರೆ ಮಾಧ್ಯಮಗಳಲ್ಲಿ ವಿಡಿಯೋ ಲೀಕ್ ಮಾಡ್ತೀವಿ ಎಂದು ಎದುರಿಸಿದ್ದಾರೆ. ಇದರಿಂದ ಭಯಗೊಂಡಂತಹ ಬ್ಯಾಂಕ್ ಮ್ಯಾನೇಜರ್ ಇಂಡಿ ಪಟ್ಟಣದ ಪೊಲೀಸ್ ಠಾಣೆಗೆ ತೆರಳಿ ಮಹಿಳೆ ಸೇರಿದಂತೆ ಉಳಿದ 3 ಮೇಲೂ ಸಹ ದೂರು ನೀಡಿದ್ದಾರೆ. ಇನ್ನು ಈ ಪ್ರಕರಣದ ಕುರಿತು ದೂರು ದಾಖಲಿಸಿಕೊಂಡಂತಹ ಇಂಡಿ ಪಟ್ಟಣದ ಠಾಣೆಯ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಪ್ರಕರಣ ದಾಖಲಾದಂತೆ ತೌಶಿಫ್, ಮಹೇಶ್ ಹಾಗೂ ಮಹಿಳೆ ಪರಾರಿಯಾಗಿದ್ದಾರೆ. ಇದೀಗ ಮಹಿಳೆಯ ಪುತ್ರನನ್ನ ವಶಕ್ಕೆ ಪಡೆಯಲಾಗಿದ್ದು, ಉಳಿದವರ ಹುಡುಕಾಟ ಮುಂದುವರೆದಿದೆ. ಮಹಿಳೆಯ ಸಹಿತ ಇಡೀ ಟೀಮ್ ಇಂಡಿ ಪಟ್ಟಣದಲ್ಲಿ ಹಲವಾರು ಜನರಿಗೆ ಇದೇ ರೀತಿಯ ಹನಿ ಟ್ರ್ಯಾಪ್ ಮಾಡಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರುವ ಶಂಕೆಯೂ ಸಹ ವ್ಯಕ್ತವಾಗ್ತಾ ಇದೆ ಎಂದು ಪೊಲೀಸರು ಹೇಳಿದ್ದಾರೆ. ಈ ಹಿನ್ನೆಲೆ ಯಾರಾದ್ರೂ ನೊಂದವರು, ಬೆದರಿಕೆಗೆ ಒಳಗಾದರೂ ಇದ್ರೆ ದೂರು ನೀಡಿ ಎಂದು ಪೊಲೀಸರು ಹೇಳಿಕೆ ನೀಡಿದ್ದಾರೆ. ಏನೇ ಹೇಳಿ ವೀಕ್ಷಕರೇ, ತಾಯಿ ಅಂದ್ರೆ ದೇವರು ಅಂತ ಹೇಳೋ ನಮ್ಮ ಸಮಾಜ ತಾಯಿಯನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡುವ ಹಂತಕ್ಕೆ ಬಂದಿದೆ ಅಂದ್ರೆ ನಿಜಕ್ಕೂ ಇದು ನಮ್ಮ ಸಮಾಜ ತಲೆ ತಗ್ಗಿಸುವ ಸಂಗತಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ.